ಜಗನ್ನಾಥ, ಶಾಪಿಂಗ್ಗೆ ಹೊತ್ತಾಯ್ತು, ಬಾರೆಯ ಬೇಗ. ಇತ್ತೀಚೆಗೆ ವಯಸ್ಸಾಗ್ತಾ ಆಗ್ತಾ ಅವ್ರ ಗಮನ ಅಲಂಕಾರದ ಕಡೆ ಹೆಚ್ಚಾಗ್ತಾ ಇದೆ. ಆಗಬೇಕಾದ್ದೆ. ಪ್ರಾಯಕ್ಕೆ ಬಂದ ಮಗ ಇದ್ದಾನೆ, ಯಾವುದಕ್ಕೇನಿದೆ ಕೊರತೆ ನನಗೆ? ಹೊಸ ಪ್ರಾಯ ಬರಬೇಕಾದ್ದೆ. ಅದು ಸರಿ, ಅವನಲ್ಲಿ ಇನ್ನ ಬರ್ಲಿಲ್ವಾ? ಏನಪ್ಪ ಸ್ವಾಮಿ, ಇಲ್ಲಿ ಬಾಯ್ಲಿ. ನಿಮ್ಮಮ್ಮ ನಿಮ್ಮ ಅಪ್ಪನಿಗೇನೋ ಹೇಳ್ತಾ ಇದ್ದಾಳೆ, ಸ್ವಲ್ಪ ಕೇಳು ಬಾ. ನೋಡ್ದೇನೆ ಮಹೇಶ ಈ ವಿಚಿತ್ರನ? ನಮ್ಮಿಬ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇದೆಯಾ? ಎಲ್ಲ ತದ್ರೂಪ್ ನಾನೇ ಅಲ್ಲ? ಅಲ್ಲಪ್ಪ, ಎಲ್ಲಿ ಹೊಂಚ್ಕೊಂಡ್ ಬಂದೆ ನಿನ್ ತಲೆ ಮೀಸೆ ಎಲ್ಲ? ನೀನ್ ಎಲ್ಲಿಂದ ಹೊಂಚ್ಕೊಂಡ್ ಬಂದ್ಯಪ್ಪ ನಿನ್ ತಲೆ ಮೀಸೆ ಎಲ್ಲ? ಇವನು ಮನೆ ಕಾಯುವ ಎಲ್ಲ ನನ್ನ ಹಾಗೆ ಮಾತಾಡ್ತಾ ಇದ್ದಾನಲ್ಲ. ಅಯ್ಯೋ, ಮನೆ ಕಾಯುವ ಎಲ್ಲ ನನ್ನ ಥರನೇ ಮಾತಾಡ್ತಾ ಇದ್ದಾನಲ್ಲ ಅವನು. ಏನ್ರೇ ಇದು ವಿಚಿತ್ರ? ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಹೇಳಿ, ಇದ್ರಲ್ಲಿ ಅಪ್ಪ ಯಾರು ಮಗ ಯಾರು ಅಂತ ನೀವೇ ಹೇಳಿ. ಅಲ್ಲೇ ದೂರದಿಂದಾನೇ ನಿಂತ್ಕೊಂಡು ನೋಡಿ. ಯಾರಪ್ಪ ಮಗ ಅಂತ ನೀವೇ ಹೇಳಿ. ಹೌದು, ಯಾರಪ್ಪ ಮಗ ಅಂತ ನೀವೇ ಹೇಳಿ. ಅಯ್ಯೋ ಹೇಗಿದೆ ವೇಷ? ಥೇಟಪ್ಪ ಇದ್ದ ಹಾಗೆ ಇದೀನಲ್ಲ. ನನಗೆ ಒಂದ್ ದಿವಸ ಈ ವೇಷ ಹಾಕಿ ನಿನಗೆ ಅಪ್ಪನಿಗೆ ತೋರಿಸ್ಬೇಕು ಅಂತ ಆಸೆ ಐತಿ. ಇವತ್ತು ಆಸೆ ಮುಗಿದು ಹೋಯ್ತು. ಹೇಗಿದೆ? ನೀನ್ ತೃಪ್ತಿ ಪಟ್ರೆ ಮುಗಿದು ಹೋಯ್ತು. ನನಗೆ ಇನ್ನೇನಮ್ಮ ಇದೆ? ಹೌದೌದು. ಬಡವಾ, ನನಗೆ ತಮಾಷೆ ಮಾಡ್ತಿದ್ಯಾ? ಅಯ್ಯೋ, ನಿನಗೇನು ಮಾಡ್ತೀನಿ ನೋಡಿ ಮತ್ತೆ ಅವನ್ನ. ನೀವು ನಗ್ತಾ ಇದ್ದೀರಾ? ನಿಮಗೆ ನನಗೆ ಇಲ್ಲಿ ಬಾಯಲ್ಲಿ ಹೇಳ್ತೀನಿ. ಸರ್, ನಮಸ್ಕಾರ ಸರ್. ಯಾಕೆ ಬಂದೆ ನೀನ್ ಇಲ್ಲಿಗೆ? ಯಾಕೆ ಬಂದೆ ನೀನ್ ಇಲ್ಲಿಗೆ? ಇದಕ್ಕೆಲ್ಲ ನೀನೇ ಕಾರಣ. ಈ ಅನಾಹುತ ಎಲ್ಲ ನಡೆದಿದ್ದು ನಿನ್ನಿಂದಾನೆ. ಹೊರಟೋಗಾಚೆ. ಇನ್ನೊಂದು ಕ್ಷಣ ನೀನಿಲ್ಲಿ ನಿಂತೆ ಅಂದ್ರೆ ನಾನು ಕಠಿಣಾಗಬೇಕಾಗುತ್ತೆ. ಜಗನ್ನಾಥ, ಏನಾಯ್ತಪ್ಪ? ಯಾಕೆ ಕೂಗಾಡ್ತಾ ಇದ್ಯಾ? ಮೊದಲು ಅವಳನ್ನ ಹೋಗೋದು ಕೇಳು. ಓಡಿಸೋಳ್ಳ. ನಾನು ಹೇಳ್ತೀನಿ, ನೀ ಸಮಾಧಾನ ಮಾಡು. ಅವಳೆಲ್ಲಿ ಇರ್ಕೊಡ್ದು. ಬಾ, ಕೂತ್ ಕಳಿಸೋಳ್ಳ. ಸಮಾಧಾನ ನೋಡಿಮ್ಮ, ನೀವು ಸ್ವಲ್ಪ ಈ ಕಡೆ ಬರ್ತೀರಾ ಪ್ಲೀಸ್? ನಮಸ್ಕಾರ ಸರ್. ನಮಸ್ಕಾರ. ಏನು ಕಮಲನ ನೋಡ್ಬೇಕಾಗಿತ್ತಾ? ಇಲ್ಲ ಸರ್, ನಾವು ತಮ್ಮನ್ನೇ ನೋಡಕ್ ಬಂದಿದ್ದೀವಿ. ಏನ್ ವಿಶೇಷ? ಅರುಂಧತಿ ಸೇವಾ ಸಮಾಜ ಅಂತ ಒಂದ್ ಸಂಸ್ಥೆ ಮಾಡ್ಕೊಂಡಿದೀವಿ. ಅದಕ್ಕೆ ನಾನೇ ಪ್ರೆಸಿಡೆಂಟ್. ನನ್ನ ಹೆಸರು ಸರಳ ಅಂತ. ಇವರು ಸೆಕ್ರೆಟರಿ ಅವರು, ಇವರು ಟ್ರೆಷರರ್. ನಮಸ್ಕಾರ. ಏನಾಗ್ಬೇಕಾಗಿತ್ತು?
ಸರ್, ಇದು ನಮ್ಮ ಸಂಘದ ಉದ್ದೇಶ ಮತ್ತು ಕಾರ್ಯಕ್ರಮ. ಸರ್ಕಾರದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಕ್ಸ್ಟೆನ್ಷನ್ ಅಲ್ಲಿ ಒಂದ್ ಸೈಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅನಾಥಾಲಯ ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ತಮ್ಮಂತ ಶ್ರೀಮಂತರಿಂದ ಸಹಾಯ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೂತ್ಕೊಳ್ಳಿ. ರಾಮಯ್ಯ, ಆ ಬ್ರೀಫ್ ಕೇಸ್ ತಗೊಂಬಾ. ಸರ್, ತಾವು ದೊಡ್ಡ ಮನಸ್ಸು ಮಾಡಿ ಧಾರಾಳವಾಗಿ ಕೊಟ್ರೆ ಹೋದ್ ಕಡೆ ಎಲ್ಲ ಮಿಸ್ಟರ್ ಜಗನ್ನಾಥರಾವ್ ಇಷ್ಟು ಕೊಟ್ರು, ತಾವು ಅಷ್ಟೇ ಕೊಡಿ ಅಂತ ಕೇಳ್ಬೋದು ಸರ್. ಧಾರಾಳ ಅಂದ್ರೆ ಎಷ್ಟು ಕೊಡಬೇಕು ಅಂತೀರಾ? ಅದು ನಾನ್ ಹೇಗೆ ಹೇಳಿ ಸರ್, ನಿಮ್ ಸಂತೋಷ ಸರ್. ಅದೊಳಗಿಡು, ತಗೊಳ್ಳಿ. 30,000. 30,000 ಸಂತೋಷನಾ? ಸರ್, ನೀವಿಷ್ಟು ಕೊಡ್ತೀರಾ ಅಂತ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಸರ್, ಹಣ ಎಲ್ಲರ ಹತ್ರನೂ ಇರುತ್ತೆ ಸರ್. ಆದ್ರೆ ಇಂಥ ಒಳ್ಳೆ ಕಾರ್ಯಕ್ಕೆ ವಿನಿಯೋಗ ಮಾಡೋ ಗುಣ ಇರೋದು ಬಹಳ ಅಪರೂಪ ಸರ್. ಓ ಕಮಲಾ, ಇವ್ರು ನಮ್ಮ ಶ್ರೀಮತಿ ಅವರು ಕಮಲಾ ಅಂತ. ನಮಸ್ತೆ ಮೇಡಮ್. ನಮಸ್ಕಾರ. ಇವರು ಅರುಂಧತಿ ಸೇವಾ ಸಮಾಜದ ಪ್ರೆಸಿಡೆಂಟ್ ಅಲ್ಲ ನೀವು? ಹೌದೌದು. ನಿಮ್ಮ ಹೆಸರು? ಸರಳ ಅಂತ ಸರಳ ಸರ್. ಅಂತ. ಮೇಡಮ್, ನೀವು ನಮ್ಮ ಸಮಾಜಕ್ಕೆ ಮೆಂಬರ್ ಆಗ್ಬೇಕು. ಅಯ್ಯೋ, ಅದಕ್ಕೆಲ್ಲ ನನಗೆ ಟೈಮ್ ಎಲ್ಲಿದೆ? ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಒಳ್ಳೇದು. ಎಲ್ಲ ಹೋಗಿ ನಿಮ್ಮ ಬನ್ನಿ, ವಿಶ್ವಾಸ. ದೇವ್ರು ಒಳ್ಳೇದು ಮಾಡಿ, ದೇವ್ರು ಒಳ್ಳೇದು ಮಾಡಿ. ಬರ್ತೀನಿ ಮೇಡಮ್, ಬನ್ನಿ ಹೋಗೋಣ. ಸರ್, ಹಾ, ನಾನ್ ನಿಮ್ಗೆ ಆಮೇಲೆ ಡೇಟ್ ತಿಳಿಸ್ತೀನಿ. ಹಾಗೆ ಮಾಡಿ, ಫೋನ್ ಮಾಡಿ ತಿಳಿಸಿ. ಯಾಕೆ ಸರ್, ನಾನ್ ನಿಮ್ ಮನೆಗೆ ಬರ್ಬಾರ್ದ? ಅಗತ್ಯವಾಗಿ ಬನ್ನಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ನಾನು ಬರ್ಲಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಯಾರದು ಬಂದಿದ್ದು? ಅದೇ ಮಹಿಳಾ ಸಮಾಜದ ಪ್ರೆಸಿಡೆಂಟ್ ಸರಳ. ಹೆಸರು ಬೇರೆ ಜ್ಞಾಪಕ ಇಟ್ಕೊಂಡಿದ್ದೀರಾ? ಮತ್ತೆ 30,000 ರೂಪಾಯಿ ದಾನ ಕೊಟ್ಟಿದೀವಿ, ಜ್ಞಾಪಕ ಇರೋದಿಲ್ವಾ? ಅದಿರ್ಲಿ, ಅವಳಲ್ಲಿ ಸಿಕ್ಕದ್ಲು? ಗಾಲ್ಫ್ ಕ್ಲಬ್ ಅಲ್ಲಿ. ಓ, ಆ ತೋಳಿಲ್ದ ರೌಕಿ ಅವಳು ಗಾಲ್ಫ್ ಬೇರೆ ಆಡ್ತಾಳಾ? ತೋಳಿಲ್ಲದ್ರ ಅವಳು ತೋಳಿನ ಮೇಲೆ ಯಾಕೆ ನಿನ್ನಿಗ ಹೋಯ್ತು? ಅವಳು ಗಾಲ್ಫ್ ಆಡೋದಕ್ಕೆ ಬರ್ಲಿಲ್ಲ, ನನ್ನನ್ನ ನೋಡೋದಕ್ಕೋಸ್ಕರ ಬಂದಿದ್ಲು. ಅವಳಿಗೆ ಅನಾಥಾಶ್ರಮಕ್ಕೋಸ್ಕರ ಒಂದು ಜಾಗ ಕೊಟ್ಟಿದಾರಲ್ಲ, ಆ ಜಾಗ ನಾನು ತೋರ್ಸೋದಕ್ಕೆ ಅಂತ ಕರ್ಕೊಂಡು ಹೋದ್ಲು. ನೋಡಿದ್ರೆ ಜಾಗ? ನೋಡ್ದೆ, ಬಹಳ ಚೆನ್ನಾಗಿದೆ, ತುಂಬಾ ಪ್ರಶಸ್ತವಾಗಿದೆ. ಬೆಳಗ್ಗೆ ನಾನು ನಡ್ಕೊಂತಾನೆ ಹೋಗಿದ್ದು, ಕಾರಲ್ಲಿ ಹೋಗ್ಲಿಲ್ವಲ್ಲ, ಸರಿ ಅವಳದೇ ಕಾರ್ ಇತ್ತು, ಅದ್ರಲ್ಲೇ ಕರ್ಕೊಂಡು ಬಂದು ನನ್ನ ಇಲ್ಲಿ ಡ್ರಾಪ್ ಮಾಡಿ ಹೋದ್ಲು.